ಅತ್ಯಂತ ಶ್ರದ್ಧಾಭಕ್ತಿಯಿಂದನ ಇವತ್ತು ಸಿದ್ದನಕುಂಟೆ ಸಿದ್ದಪ್ಪ ಮತ್ತೆ ಹಾಗೇನೆ ಕಾಲಭೈರವೇಶ್ವರ ದೇವಸ್ಥಾನದ ಒಂದು ನೂತನ ದೇವಸ್ಥಾನದ ಒಂದು ಉದ್ಘಾಟನೆ, ಸ್ಥಿರಬಿಂಬ ಪ್ರತಿಷ್ಠಾಪನೆ, ಗೋಪುರ ಜೊತೆಲಿ ಕಲಶ ಪ್ರತಿಷ್ಠಾಪನೆ ಕಾರ್ಯಕ್ರಮ ನೆರವೇರಿರ್ತಕ್ಕಂಥದ್ದು ಅತ್ಯಂತ ಸಂತೋಷಕರವಾದಂಥ ವಿಚಾರ. ಇವತ್ತು ಕೂಡ ಇಲ್ಲಿ ತಾವೆಲ್ಲ ನೋಡ್ಬೋದು, ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ನಮ್ಮ ತಾಲೂಕು ಒಳಗೊಂಡಂತೆ ಪಾವಗಡ, ಮಡಕ್ಷಿರ ಮತ್ತು ಇತರೆ ಭಾಗಗಳಿಂದನ ದೇವರ ಸನ್ನಿಧಿಗೆ ಬಂದು ಭಗವಂತನ ಕೃಪೆಗೆ ಪಾತ್ರರಾಗಲು ಇಂದಿನ ದಿನನೇ ಬಂದು ಇಲ್ಲೆಲ್ಲರೂ ಕೂಡ ವಾಸವಾಗಿರ್ತಕ್ಕಂಥದ್ದು ತಾವೆಲ್ಲರೂ ಕೂಡ ಕಾಣ್ತಿರ್ತಕ್ಕಂಥದ್ದು. ಇದು ಆಧ್ಯಾತ್ಮಿಕ ನಮ್ಮ ತತ್ವ ನಿಲುವುಗಳು, ದೇವರ ಮೇಲೆ ನಾವು ಇಟ್ಟಿರ್ತಕ್ಕಂತಹ ನಂಬಿಕೆಯ ಒಂದು ಪ್ರತಿಬಿಂಬ ಅಂತ ಹೇಳಿಬಿಟ್ಟು ಈ ಸಂದರ್ಭದಲ್ಲಿ ನಾನು ಹೇಳಲು ಬಯಸ್ತೇನೆ. ಯಾಕೆಂದರೆ ಈ ಒಂದು ಆಧುನಿಕ ಯುಗದಲ್ಲೂ ಕೂಡ ನಾವೆಲ್ಲರೂ ಉಳಿಸ್ಕೊಂಡು ಹೋಗ್ಬೇಕಾಗಿರ್ತಕ್ಕಂಥದ್ದು ನಮ್ಮ ಸಂಸ್ಕಾರ ಅಂತಕ್ಕಂಥದ್ದು. ಸಂಸ್ಕಾರ ಹೇಗೆ ಬರುತ್ತೆ ಅಂತ ಹೇಳಿದ್ರೆ ನಮ್ಮ ನಡವಳಿಕೆಯಿಂದ. ನಡವಳಿಕೆ ಹೇಗೆ ಬರುತ್ತೆ ಅಂತ ಹೇಳಿದ್ರೆ ನಮ್ಮ ಮಾತು ಪಿತೃರು, ನಮ್ಮ ಪೂರ್ವಜರಿಂದ ನಮಗೆ ಬರ್ತಕ್ಕಂಥ ಒಂದು ಸಂಸ್ಕಾರ. ಅದು ಬಿಟ್ಟರೆ ನಮ್ಮ ಸಂಸ್ಕಾರ ಕಲಿತಕ್ಕಂಥದ್ದು ನಮ್ಮ ಧರ್ಮದಿಂದ ಮಾತ್ರ ಬರ್ತಕ್ಕಂಥದ್ದು. ಈ ಒಳ್ಳೆತನ ಅಂತಕ್ಕಂಥದ್ದು, ಮುಗ್ಧತೆ ಅಂತಕ್ಕಂಥದ್ದು ಒಂದು ಸಂಸ್ಕಾರ ಇದೆ. ಆ ಒಂದು ಸಂಸ್ಕಾರವನ್ನು ಮುಂದುವರಿಸ್ಕೊಂಡು ಹೋಗ್ಬೇಕು, ಧಾರ್ಮಿಕವಾಗಿ ನಾವು ಮುನ್ನಡೆಯಬೇಕು ಅಂತಕ್ಕಂಥದ್ದು ಒಂದು ಉದ್ದೇಶದಿಂದ ಇವತ್ತು ಎಲ್ಲ ಇರ್ತಕ್ಕಂಥ ಸ್ಥಳೀಯ ನಮ್ಮ ಬರ್ಗೂರಿನ ಗ್ರಾಮಸ್ಥರು, ಕಾಡುಗೊಲ್ಲ ಸಮುದಾಯದ ಎಲ್ಲ ಮುಖಂಡರುಗಳು ಕೂಡ ಸೇರಿ ಇವತ್ತು ಇಂಥ ಒಂದು ಅದ್ದೂರಿ ಕಾರ್ಯಕ್ರಮವನ್ನು ನೆರವೇರಿಸತಕ್ಕಂಥದ್ದು ಅತ್ಯಂತ ಒಂದು ಶ್ಲಾಘನೀಯವಾದಂತಹ ವಿಚಾರ. ಇದು ನಮ್ಮ ಧಾರ್ಮಿಕ ನಿಲುವಿಗೆ ಒಂದು ಬುನಾದಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ಹೇಳಲು ಬಯಸ್ತೇನೆ. ಕಾಲಭೈರವ ಅಂತ ಹೇಳಿದ್ರೆ ಶಿವನ ಒಂದು ರುದ್ರರೂಪ ಕಾಲಭೈರವ ಅಂತಕ್ಕಂಥದ್ದು. ಏನು ಬ್ರಹ್ಮನ ಒಂದು 5ನೇ ತಲೆಯನ್ನು ಕೂಡ ಕಿರಿಬೆರಳಿನಿಂದ ಒಂದು ಸಂಹಾರ ಮಾಡಿ, ಶಿರಚ್ಛೇದನ ಮಾಡಿ ಬ್ರಹ್ಮನ ಒಂದು ಅಟ್ಟಹಾಸಕ್ಕೆ ಒಂದು ಅಂತ್ಯವನ್ನು ಆಡಿದಂತಹ ಲಯಕಾರಕ ಶಿವನ ಒಂದು ರುದ್ರ ರೂಪ ಕಾಲಭೈರವ. ಅಂತಹ ಒಂದು ಕಾಲಭೈರವನ ಒಂದು ಪ್ರತಿಷ್ಠಾಪನೆಯನ್ನು ಮಾಡಿ ಈ ಒಂದು ಸ್ಥಳಕ್ಕಲ್ದಲ್ಲಿ ಇಡೀ ಒಂದು ತಾಲೂಕು, ಈ ಭಾಗದ ಒಂದು ಜನಸ್ತೋಮಕ್ಕೆ ಸಾಮಾಜಿಕವಾಗಿ ಒಂದು ಆಧ್ಯಾತ್ಮಿಕ ಒಂದು ಮೆರಗನ್ನು ಕೊಟ್ಟಿರ್ತಕ್ಕಂಥ ಎಲ್ಲ ಭಕ್ತಾದಿಗಳು ಈ ಸಂದರ್ಭದಲ್ಲಿ ನಾನು ಅಭಿನಂದನೆಗಳನ್ನು ಸಲ್ಲಿಸಲು ಬಯಸ್ತೇನೆ. ಮುಂದುವರಿದು ಕೂಡ ಈ ಒಂದು ಕ್ಷೇತ್ರ ಈ ಒಂದು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಅಭಿವೃದ್ಧಿ ಕಂಡು ದೊಡ್ಡ ಒಂದು ಪುಣ್ಯಕ್ಷೇತ್ರವಾಗಿ ಹೊರಹೊಮ್ಮಲಿ. ಇವತ್ತು ನಿಜಕ್ಕೂ ಕೂಡ ತಾಲೂಕಿನಲ್ಲಿ ಎಲ್ಲಿ ನೋಡಿದ್ರು ಕೂಡ ಮಳೆಯ ಒಂದು ಅಭಾವ ಆಗಿದೆ. ಎಲ್ಲರೂ ಕೂಡ ಮಳೆಯ ಒಂದು ಹಾಹಾಕಾರಕ್ಕೆ ಭಗವಂತನ ಮೊರೆ ಹೋಗ್ತಕ್ಕಂಥದ್ದು ನಾವೆಲ್ಲ ಕಾಣ್ತಾ ಇದ್ದೀವಿ. ಅದರಿಂದ ಭಗವಂತನೆಲ್ಲ ಕೇಳ್ತಕ್ಕಂಥದ್ದು ಇಷ್ಟೇ, ಹೆಚ್ಚು ಮಳೆಯಾಗಿ ಒಳ್ಳೆಯ ಒಂದು ಸಂತೃಪ್ತಿ, ಸಮೃದ್ಧಿಯ ಒಂದು ವಾತಾವರಣ, ಸುಭೀಕ್ಷವಾದಂಥ ಒಂದು ವಾತಾವರಣ ಭಗವಂತ ಇಡೀ ಒಂದು ತಾಲೂಕಿಗೆ ಕೊಡ್ಲಿ. ಒಳ್ಳೆ ಮಳೆ ಬೆಳೆಯಾಗಿ ನಮ್ಮ ಕೃಷಿಕರು ಒಳ್ಳೆ ಜೀವನ ಮಾಡುವಂತೆ ಮುಂದಿನ ದಿನಗಳಲ್ಲಿ ಆಗ್ಲಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತೆ ಭಗವಂತ ಎಲ್ಲರಿಗೂ ಕೂಡ ಸನ್ಮಾನಗಳನ್ನು ಉಂಟು ಮಾಡ್ಲಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳ್ತಾ, ಮಾರಣ್ಣ ಅವರು, ಚಿತ್ತಯ್ಯನವರು, ನಮ್ಮ ಆರೋಗ್ಯ ಮಾರಣ್ಣ ಅವರು ಎಲ್ಲರೂ ಕೂಡ ಈ ಸಂದರ್ಭದಲ್ಲಿ ಉಪಸ್ಥಿತರಿರ್ತಕ್ಕಂಥದ್ದು. ನಮ್ಮ MLC ಮಾಜಿ MLC ತಿಪ್ಪೇಸ್ವಾಮಿ ಸಾಹೇಬರು ಕೂಡ ಬಂದಿರ್ತಕ್ಕಂಥದ್ದು. ನಾಳೆನೂ ಕೂಡ ಶಾಸಕರು ಒಳಗೊಂಡಂತೆ ನಮ್ಮ ರಘುವೀರೆಡ್ಡಿ ಸಾಹೇಬರು, ಅನೇಕ ಮುಖಂಡರುಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥದ್ದು. ಅದರಿಂದ ಇನ್ನೂ ಹೆಚ್ಚು ಅಭಿವೃದ್ಧಿಗೆ ನಾವೆಲ್ಲರೂ ಕೂಡ ಒತ್ತು ಕೊಟ್ಟು ಇನ್ನೂ ಭವ್ಯವಾದಂತಹ ಒಂದು ಸ್ಥಳವಾಗಿ ಇನ್ನು ಮುಂದಿನ ದಿನಗಳಲ್ಲಿ ಒಂದು ಮಾರ್ಪಾಡು ಮಾಡುವಲ್ಲಿ ನಾವೆಲ್ಲರೂ ಕೂಡ ಕೈ ಜೋಡಿಸೋಣ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ಲರಿಗೂ ಶುಭವಾಗ್ಲಿ ಅಂತ ಹೇಳ್ಬಿಟ್ಟು ಹಾರೈಸ್ತೀನಿ. ಎಲ್ಲರಿಗೂ ನಮಸ್ಕಾರ. ಜೀನಿ ಪರಿಶುದ್ಧ ನೀರು, ಮದುವೆ ಸೇರಿದಂತೆ ಇತರೆ ಸಮಾರಂಭಗಳಿಗೆ ಹೋಲ್ಸೇಲ್ ದರದಲ್ಲಿ ಮಿನರಲ್ ವಾಟರ್ ಲಭ್ಯ. ಸೂಪರ್ ಮಾರ್ಕೆಟ್, ಹೋಟೆಲ್, ರೆಸ್ಟೋರೆಂಟ್ಗಳಿಗೂ ಜೀನಿ ಮಿನರಲ್ ವಾಟರ್ ಸರಬರಾಜು ಮಾಡಲಾಗುತ್ತೆ. ಈ ಕೂಡಲೇ ಸಂಪರ್ಕಿಸಿ 7624931166.